ಬಾಯ್ಸ್ 11:15 ಇವಾಗ ಟಿಫನ್ ತಿಂದು ಏನಂದರೆ ಎಲ್ಲ ಚೆನ್ನಾಗಿತ್ತು. ಎಷ್ಟೋ ಮತ್ತೆ ಪುರಿ ಒಂದು ಪ್ಲೇಟು 80. ಅವ್ನು ಮಸಾಲೆ ದೋಸೆ ತಿಂದು ನಾವು 3 ಜನ ಪುರಿ ತಿಂದು 80 ರೂಪಾಯಿ ಪುರಿ, ಮಸಾಲೆ ದೋಸೆ 100 ರೂಪಾಯಿ. ಇದು ನಾವು ಇದ್ದಿದ್ದು ನಮ್ಮೂರಲ್ಲಿ ಆಗಿದ್ರೆ ನಮ್ಮ ಚಂದಾಪುರದಲ್ಲಿ 2-3 ಪ್ಲೇಟ್ ತಿಂದಿರಿವು. ಸೊ ಇವಾಗ ನೆಕ್ಸ್ಟ್ ಕಾರ್ಯಕ್ರಮ ಏನಂದರೆ ಆಮೇಲೆ ಸರಿ. ಸೊ ಬಾಯ್ಸ್ ಹೇಳಿದ್ನಲ್ಲ ನೆಕ್ಸ್ಟ್ ಕಾರ್ಯಕ್ರಮ ಏನು ಅಂದರೆ ಇದು ಸ್ವರ್ಗದ ಹೊರಗಡೆ ಎಂಟ್ರಿ. ಏನೋ ಬೇಕು ನೋಡ್ರ ನಮ್ಮದಿಲ್ಲಿದೆ. ಹೆಂಗಿದೆ ಫಿಲ್ಮ್? ಮತ್ತೆ ಫುಲ್ ಹೆಂಗಿದೆ ನಿನ್ನ ಕೆಳಗೆ ಹೊಸ ಕಡೆ ನನ್ನ ಟೀಚರ್ಸ್ ಮರದಿ ಕೊಡ್ತೀನಿ. ಟೀಚರ್ಸ್ ಸರಿ ಏನು ತಗೊಂಡು ಜಗಡ್ರ ಪಟ್ಟ ಅಂತ ಏನೇನು ಬೇಕು ತಗೊಳ್ರು, ನಿಮ್ಗೇನು ಬೇಕಾ ತಗೊಳ್ರಿ. ಸೊ ಗೈಸ್ ಆಯ್ಕೆ ಆಗ್ತೀನಿ ನಾನು ನೋಡಿ ಇಷ್ಟು ತಗೊಂಡಿದ್ದೀನಿ ನೋಡಿ ಎಷ್ಟಾಗಿದೆ ಅಂತ. ಇಷ್ಟಾಗಿದೆ ಇಷ್ಟು ತಗೊಂಡಿರೋದಕ್ಕೆ. ಓಕೆ ಇಷ್ಟು ತಗೊಂಡು ಇಷ್ಟಾಗಿದೆ. ಸೊ ಗೈಸ್ ಟೈಮ್ 4 ಗಂಟೆ. ಏನೋ ಮಾಡ್ತಾವ ನಾನು ಏನು ಮಾಡ್ತಾವನೋ ಗೊತ್ತಿಲ್ಲ. ಬೆಳಿಗ್ಗೆ ಟಿಫನ್ ತಿನ್ಕೊಂಡು ಒಂದು ರೌಂಡ್ ಜ್ಯೂಸ್ ಕುಡ್ಕೊಂಡು ಬೀಚಲ್ಲಿ ಆಟ ಆಡ್ಕೊಂಡು ಇವಾಗ ಮತ್ತೆ ಇಲ್ಲಿ ನಮ್ಮ ಓನರ್ ಇವರೇ ನಿಮ್ಮ ಹತ್ರ ಕೇಳಿ ಇವರೇ ಓದೋರು ಅಲ್ವರ ನೋಡಿ ನೋಡಿ ಏನೋ ಮಾಡ್ತಾನೆ ಇಲ್ಲಿ ಅಕ್ಕ ಆಗ್ತೀರಿವಲ್ಲ. ಸೊ ನಮ್ಮ ಓನರ್ ಇವರೇ. ಆಯ್ತು ಬ್ರೋ, ಇವ್ರ ನಂಬರ್ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ. ಏನು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ನೀವೇ ಬಂದಾಗ ಇವ್ರು ಕಾಲ್ ಮಾಡಿ, ಡಿಸ್ಕ್ರಿಪ್ಷನ್ ಇರುತ್ತೆ ಇವ್ರ ನಂಬರು. ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ. ಸ್ಕೂಬಾ ಡೈವಿಂಗು ಫುಲ್ ಪ್ಯಾಕೇಜ್ ಇದೆ ಅವ್ರದ್ದು. ನಂಬರ್ ಇದೆ ನೋಡು. ಡಿಸ್ಕ್ರಿಪ್ಷನ್ ಹಾಕ್ತೀನಿ ಬಿಡ. ಯಾಕೆ ಹಿಂಗಾಡ್ತೀನಿ ನೋಡಿ, ಇದ್ರ ಪ್ರಭಾವ ಈಗೆಲ್ಲ ಆಗ್ತೈತೆ. ತೋರ್ಸು ಈ ಫೋನ್ ನಂಬರ್ ಬಿಡ ನೋಡಿ, ಇಲ್ಲೆಲ್ಲ ಇದೆ ಪ್ಯಾಕೇಜಸ್ಸು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ ಸಿಗ್ತಾರೆ. ಎಲ್ಲವೂ ಇವ್ರ ನಂಬರ್ ಹಾಕಿರ್ತೀನಿ. ರೂಮ್ ಬೇಕು ಅವರು ಅರೇಂಜ್ ಮಾಡ್ತಾರೆ. ಏನೋ ಆಕ್ಟಿವಿಟೀಸ್ ಬೇಕು ಅನ್ನೋ ಅರೇಂಜ್ ಮಾಡ್ತಾರೆ. ನೋಡಿ ಅದೆಲ್ಲ ಇದೆ. ಚೀಪ್ ಆ್ಯಂಡ್ ಬೆಸ್ಟ್ ಮಾಡ್ಕೊಡ್ತಾರೆ. ಬನ್ನಿ, ನಾವಿದ್ದೀವಿ. ಇದೀವಿ ಎಲ್ಲದು ನೋಡಿ ಏನೇನು ಮಾತಾಡ್ಸುತ್ತೆ ಅಂತ. ಜ್ಯೂಸ್ ಆಗ್ತಿದೆ. ಹಾಯ್ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಏನೇನು ಮಾಡ್ತಾನೆ ಮಾಡ್ತಾವ. ಇವಾಗ ಇಲ್ಲಿಂದ ಹೋಗಿ ಊಟ ಮಾಡಿಕೊಂಡು ಡಿಸ್ಟ್ರಾಕ್ಷನ್ ಊಟ ಮಾಡಿ ಇಲ್ಲಿಂದ ಅಗೋಡ ಫೋರ್ಟ್ಗೆ ಹೋಗ್ತೀವಿ. ಏನೋ ಮಾಡ್ತಿದ್ದೆ ಮೇಲೆ ಫೇಸ್ಬುಕ್ ವಾಟ್ಸಪ್ ಅಂತ. ಸೊ ನೋಡ್ಕೊಂಬನ್ನಿ, ಆರಾಮಾಗಿ ಬರ್ಬೋದು. ಬರೋದೊಂದು ದೊಡ್ಡ ವಿಷಯ ಅಲ್ಲ. ಅಂದ್ರೆ ನಾವು ಬುಕ್ ಮಾಡಿದ ಬಸ್ಸು ಚೆನ್ನಾಗಿರ್ಲಿಲ್ಲ. ನನಗಂತೂ ಚೂರು ಇಷ್ಟ ಆಗ್ಲಿಲ್ಲ. ಅವ್ನು ಯಾವನ ಕಂಡಕ್ಟರ್ ಒಳ್ಳೆ ಗುಬಲ್ ತರ ಆಡ್ತಾನೆ. ಏನೋ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಇಷ್ಟೋರ ಮಾತಾಡ್ತೀನಿ. ಬಸ್ ಇಷ್ಟ ಆಯ್ತಾ ನನಗೆ? ನನ್ನ ಬಂದಿದ್ದು ಬಸ್ ಇಷ್ಟ ಆಯ್ತಾ? ಇಷ್ಟೂರು ಇಷ್ಟ ಆಗಿಲ್ಲ ಬ್ರೋ. ನಿನ್ಗೆ ಇಷ್ಟ ಆಯ್ತಾ ನನ್ನ ಬಂದಿದ್ದು ಬಸ್? ಅಂದ್ರೆ ಬೆಳಗ್ಗೆ ಬೇರೆ ಆಕ್ಸಿಡೆಂಟ್ ಆಗೋಯ್ತು ಅಲ್ಲಿ. ಏನೋ ಹಾಲ್ ಕ್ಯಾನ್ ಗೊತ್ತಿಲ್ಲ. ನಾನು ಮಲಗ್ಬಿಟ್ಟಿದ್ದೆ. ನಾನು ಮಲಗಿದ್ದೆ ಲೇಟ್ ಆಗಿತ್ತು. ಸೊ ಮಲಗಿದ್ದು ಲೇಟ್ ಆಗಿತ್ತಲ್ಲ, ನನಗೆ ಎಷ್ಟೋ ಆಗಿಲ್ಲ. ಇವ್ರು ಹೇಳಿದ್ದಲ್ಲೇ ಗೊತ್ತಾಗಿದ್ದು ಆಯ್ತು ಅಂತ. ಅಲ್ಲ ಅವ್ನು ತುಂಬಾ ಇದ್ ಮಾಡ್ದ, ಆಮೇಲೆ ಸರಿ ಆಯ್ತು. ಯಾರೋ ವಾಟರ್ ಆಕ್ಟಿವಿಟೀಸ್, ಸ್ಕೂಬಾ ಡೈವಿಂಗ್ ಅದೆಲ್ಲ ನೋಡಿ. ನಾವೀಗ ಗೋಕರ್ಣೆಲ್ಲ ಸೈಡಲ್ಲೆಲ್ಲ ಮಾಡ್ತೀವಿ. ಸ್ಕೂಬಾ ಡೈವಿಂಗ್ ಅಂದರೆ ಮಿನಿಮಮ್ 3500 ಒಬ್ರು ಕೈಲಿ ಇರಬೇಕು. ಇಲ್ಲಿ ಅವರು
ವಾಟರ್ ಗೇಮ್ಸ್ ಒಂದು 3-4 ಥರ ಆಕ್ಟಿವಿಟೀಸು ನನಗೆ ಗೊತ್ತಾ, ನೋಡೋಕೆ ಹೋಗಿಲ್ಲ, ಅವ್ರು ನೋಡಿದ್ದು. ಅದೆಲ್ಲ ಸೇರಿಬಿಟ್ಟು 1500 rupees ಮಾಡೋರು ಇವರು. ಅಂದರೆ ನಾವು ಇಲ್ಲೇ ರೂಮ್ ತೊಗೊಂಡಿದ್ದು ಅಂತ. ಈಗ ನೋಡಿ ಇಲ್ಲೇ ಮೇಲೆ ರೂಮ್ ಇರೋದು, ರೂಮ್ ಮೇಲೆ ತೋರಿಸ್ತೀವಿ. ಇಲ್ಲಿಂದ ಒಂದು 100 meters ಅಂದರೆ ಒಂದು 150-200 meters ಬೀಚ್ ಇದೆ. ಚೆನ್ನಾಗಿ ಆಟಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು, ಅಂದರೆ ಫುಡ್ಸ್ ಎಲ್ಲ ತುಂಬ ರೇಟ್ ಇದೆ ಇಲ್ಲಿ. ನಾವು ಬೆಂಗಳೂರು ನೋಡಂಗೆ ಇದ್ದಿದ್ರೆ ಆ ಥರ ಫುಡ್ಸ್ ಇಲ್ಲಿದ್ರೆ ಚೆನ್ನಾಗಿರೋದು. ಅದ್ರ ಇನ್ನೊಂದೇನಂದರೆ ಇಲ್ಲಿ ಹಿಂದೆ ಕೂತ್ಕೊಳ್ಳೋರಿಗೆ ಹೆಲ್ಮೆಟ್ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವು ಮುಂದೆ ಕೂತ್ಕೊಂಡು ಡ್ರೈವಿಂಗ್ ಮಾಡ್ರೆ ಸಾಕು. ಹಿಂದೆ ಕೂತ್ಕೊಳ್ಳೋರ ಜೀವಕ್ಕೆ ಚೂರು ಬೆಲೆನೇ ಇಲ್ಲ. ಗಾಡಿ ಪಾರ್ಕ್ ಮಾಡೋರೆ ಅಣ್ಣ ಕೈಲಿ ಹಿಡ್ಕೊಂಡು ಆಟ ಆಡ್ಕೊಂಡು ಹೆಲ್ಮೆಟ್ ಹಾಕೊಡ್ರ ಕೈಲಿ. ಸಣ್ಣ ತಗೊಡಿಸ್ತಾ ಇದ್ಯಾ? ಎಲ್ಲೋ ಹೋಗ್ತಾ ಇದ್ಯಾ? ಅವನು ಪೇ ಮಾಡ್ದ ರೂಮ್ದು. ಸೊ ರೂಮ್ದು ಅಷ್ಟೇ ಅವ್ರ ಹತ್ರ ಚೆನ್ನಾಗಿ ಮಾತಾಡಿ ಕಮ್ಮಿ ಮಾಡಿಸ್ಕೊಂಡ್ವಿ. ಸಂಡೇ ಆಫ್ಟರ್ನೂನ್ ಚೆಕ್ಔಟ್ವರೆಗೂ ಮಾತಾಡಿದ್ದೀವಿ. ಸಂಡೇ ನಮಗಿರೋದು 6 o'clock ರಿಟರ್ನ್ ಬಸ್ಸು. ಅಲ್ಲಿವರೆಗೂ ಆರಾಮಾಗಿ ಸುತ್ತಾಡ್ಕೊಂಡಿರೋಣ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು. ನಾಳೆ ಎಷ್ಟೊತ್ತಿಗೆ ಅಂತ ಇದ್ದು ಸ್ಕೂಬಾ ಡೈವಿಂಗ್ದು? ನಾಳೆ ಮಾರ್ನಿಂಗ್ 7 o'clock. ನಾಳೆ ಮಾರ್ನಿಂಗ್ 7 o'clock ಸ್ಕೂಬಾ ಡೈವಿಂಗ್ ಸ್ಟಾರ್ಟ್ ಆಗುತ್ತಂತೆ. ಈವ್ನಿಂಗ್ 4 o'clock. ನಾಳೆ ಬೆಳಿಗ್ಗೆ 7 ಅಂದರೆ 8 ಅಂದ್ಕೊಳ್ಳಿ. ಮಾಮೂಲಿ ಗೊತ್ತಲ್ಲ, 8ಇಂದ ಒಂದು 4-4:30ವರೆಗೂ ಇರುತ್ತೆ. ಅಲ್ಲಿಂದ ಬಂದು 6 ಏನೋ ಗೊತ್ತಿಲ್ಲ. ಈವ್ನಿಂಗ್ ಬಂದ್ಬಿಟ್ಟು ಆರಾಮಾಗಿ ನಾರ್ಮಲ್ ಎಂಜಾಯ್ ಮಾಡಿಬಿಟ್ಟು ಬಸ್ ಇದೆ, ರಿಟರ್ನ್ ಬಸ್ಸು. ಆರಾಮಾಗಿ ಬೆಂಗಳೂರಿಗೆ ಬರೋದು. ಇವಾಗ ಈ ಪ್ರೋಗ್ರಾಮ್ ಅಂದರೆ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಎಲ್ಲಿ ಮಾಡೋಣ ಇಲ್ಲ ಬೇರೆ ಕಡೆ ಹೋಗೋಣ. ಎಲ್ಲಿ ಮಾಡೋದು ಗೊತ್ತಿಲ್ಲ, ಅವ್ರು ಬರ್ಲಿರೋ. ಊಟಕ್ಕೆ ಹೋಗ್ತಾ ಇದೀವಿ. ಒಳ್ಳೆ ಬಜೆಟ್ ಹೋಟ್ಲಿಗೆ ಹೋಗಿ ನಿಮಗೂ ತೋರಿಸ್ತೀನಿ ಊಟ ಹೆಂಗಿರುತ್ತೆ ಅಂತ. ಅಂದರೆ ತುಂಬ ರೇಟ್ ಇದೆ ಇಲ್ಲೆಲ್ಲ. ನೋಡೋಣ, ಆದಷ್ಟು ನಿಮಗೆ ತೋರ್ಸೋಕೆ ಟ್ರೈ ಮಾಡಿ. ಫುಡ್ಗೆ ಮಾತ್ರ ನಿಮಗೆ ಜಾಸ್ತಿ ಇರುತ್ತೆ, ಎಣ್ಣೆಗೆಲ್ಲ ನಿಮ್ಗೆ ಫುಲ್ ಇದು ಕಮ್ಮಿ. ಇಂಥವೆಲ್ಲ ಚೆನ್ನಾಗಿ ಹೇಳ್ತಲ್ಲ. ಗೈಸ್ ಏನು ಹೇಳ್ತೀನಿ ಅಂದರೆ ತುಂಬ ಬಿಸಿಲು ಇರುತ್ತೆ ಇಲ್ಲಿ. ತುಂಬ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ನಾವು ಬೆಂಗಳೂರಲ್ಲಿ ನೋಡ್ದಂಗೆ ಬಿಸಿಲು ಇಷ್ಟೊಂದು ನಾನು ಇವತ್ತು ನೋಡ್ತಾ ಇರೋದು. ಒಂದು ನೆನ್ಪಿಡ್ಬೇಡಿ, ಬರ್ಬೇಕಾದ್ರೆ ಸನ್ಸ್ಕ್ರೀನ್ ಮಾತ್ರ ಮರಿಬೇಡಿ ಅಷ್ಟೇ. ಫುಲ್ಲು ಟ್ಯಾನ್ ಆಗಿಬಿಡ್ತೀರ, ಹೆವಿ ಟ್ಯಾನ್ ಆಗಿಬಿಡ್ತೀರ. ನನಗಂತೂ ಹಿಂಸೆ ಆಗ್ತಿದೆ. ಮೊದಲೇ ಕರ್ರಾಗಿದ್ದೀವಿ, ಅದ್ರ ಜೊತೆ ಇನ್ನೂ ಈ ಬೆಂಕಿ ಇದು ಕೆಂಡದ ನೀರು ಹಾಕ್ದಂಗೆ ಆಗ್ತಿತ್ತು ನಮ್ಮ ಮೇಲೆಲ್ಲ. ಏನಪ್ಪ ಇವಾಗ ಹೋಟ್ಲಿಗೆ ಹೋಗೋಣ, ನೋಡೋಣ. ಅಂದರೆ ಇಲ್ಲಿ ತುಂಬ ಅಮೇರಿಕನ್ಸ್ ಇದ್ದಾರೆ, ತುಂಬ ಸಿಕ್ಕಾಪಟ್ಟೆ ಅಮೇರಿಕನ್ಸ್. ಎಲ್ಲೆಲ್ಲಿಂದನೋ ಬಂದ್ಬಿಟ್ಟವ್ರೆ. ಸೊ ಗೈಸ್ ಬಂದಿದ್ದೀವಿ ಹೋಟ್ಲಿಗೆ. ಇಲ್ಲಿ ಯಾವುದೋ ಒಂದು ಫಾಸ್ಟ್ ಫುಡ್ ಅಂತ ಕಾಣಿಸ್ತು, ನೋಡೋಣ, ಟೇಸ್ಟ್ ಮಾಡೋಣ. ಯಾವುದು ಏನೋ ಚೈನೀಸ್ ರೆಸ್ಟೋರೆಂಟ್ ಅಂತೆ, ನೋಡೋಣ ಟೇಸ್ಟ್ ಮಾಡೋಣ ನಾವು ಅಂದ್ಬಿಟ್ಟು ಬಂದಿದ್ದೀವಿ. ನಮ್ಮ ಒಬ್ಬ ಪುಲ್ಚಾರ್ ಇದ್ದಾರೆ, ಅವನ್ನೆಲ್ಲ ವೆಜ್ ಹುಡ್ಕೊಂಡು ಹೋದ. ನಾವು ನಾನ್ ವೆಜ್ ನಮ್ಗೇನು ಕೊಟ್ಟರು ಸರಿ. ಸೊ ಗೈಸ್ ಪರವಾಗಿಲ್ಲ ಇಲ್ಲಿ ರೇಟು, ನೋಡೋಂಗೆ ಪರವಾಗಿಲ್ಲ. ಬೆಂಗಳೂರಲ್ಲಿ ನೋಡ್ದಂಗೆ ಆಗ್ತೈತೆ. ಅದು ಯಾವ ಹೋಟ್ಲ್ ಹೆಸರು ಹೇಳಿದ್ರು? ಯಾವುದೋ ಚೈನೀಸ್ ಹೋಟ್ಲ್ ಅಂತ. ಚೆನ್ನಾಗಿದೆ ಹೋಟ್ಲು. ಆ್ಯಂಬುಲೆನ್ಸು ಪರವಾಗಿಲ್ಲ, ನೋಡಿ ಚೆನ್ನಾಗೈತೆ. ಅಂದರೆ ಗೋವಾಗೆ ಬಂದರೆ ಇಂಥದ್ದೇ ಇರೋದು, ಚೆನ್ನಾಗಿದೆ. ನೀವು ಈ ಸಲ ಬಂದರೆ ಟ್ರೈ ಮಾಡಿ, ತಿನ್ಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಅಂತ. ಸಿಗೋಣ. 6.5 hours later. ನೋಡಿ, ಚಪಾತಿ, ಚಿಲ್ಲಿ ಚಿಕನ್, ಸೆಮಿ ಗ್ರೇವಿ, ಚಿಕನ್ ಕೋಲಾಪುರಿ, ಇಷ್ಟು ಐಟಮ್ ತಂದ್ಕೊಡೋಕ್ಕೆ 3/4 ಗಂಟೆ ತಗೊಂಡು ಅವನು. ಅಂದರೆ ತುಂಬ ಕೇರ್ಲೆಸ್ ಇಲ್ಲಿ. ಈ ರೆಸ್ಟೋರೆಂಟ್ ಅಂತಲ್ಲ, ಬೆಳಿಗ್ಗೆ ಕೂಡ ನಾವು ನೋಡಿದ್ವಿ. ಇವನ್ನೆಲ್ಲ ಬಿಡಿ, ಇವರೆಲ್ಲ ಕೇರ್ಲೆಸ್ ರೆಸ್ಟೋರೆಂಟ್ ಅವರು ತುಂಬ ಕೇರ್ಲೆಸ್ ಮಾಡ್ತಾರೆ. ಏನೋ ಮಾಡೋಕ್ಕಾಗಲ್ಲ, ಹೊರಗಡೆ ಬಂದ್ಮೇಲೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸರಿ ಬಿಡು. ಸೊ ಬಾಯ್ಸ್ ಆಯಿತು ಊಟ. ಹೆಂಗಿತ್ತು ಮತ್ತೆ ಊಟ? ಅವನ ಮಾತಾಡ್ತಾನೆ ಹೇಳ. ಸೂಪರ್. ಸೂಪರು, ಪರವಾಗಿಲ್ಲ. ಹೆಂಗೆ ಸೊಟ್ಟಿಗೆ ಊಟ ಹೇಗೆ ಮಾಡೋದಲ್ಲ, ಮಾತಾಡ್ತಾನೆ. ತಿಂದಿದ್ದೀವಿ ಅಂದರೆ ನಾನು ನೋಡಿದಂಗೆ ಅಷ್ಟೇ ಅನಿಸ್ತೀವಿ, ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿತ್ತು. ಒಂದು ರೇಂಜ್ಗೆ ತಿನ್ನಂಗೈತೆ, ಸೂಪರ್ ಆಗೈತೆ ಅಂತ ಎಲ್ಲ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ಇರಲಿಲ್ಲ. ಏನು ಹೇಳ್ತೇವೆ ಶಿಷ್ಯ? ಓಕೆ.
ನೋಡಿ ಬಾಯ್, ಇವ್ನು ಕಾಣಿಸ್ಕೊಂಡಾಗೆಲ್ಲ ಫೋನಲ್ಲಿ ಮಾತಾಡ್ಕೊಳ್ತಾನೆ. ಸೊ ಇಲ್ಲಿಂದ ಕೋರ್ಟ್ಗೆ ಹೋಗ್ತಿದೆ, ಹೋಗ್ಬಿಟ್ಟು ಅಲ್ಲಿ ಸಿಗ್ತೀವಿ.